ನಮಸ್ತೆ. ನಿನ್ನೆ ನಿನ್ನೆ ಬಂದಿರಲಿಲ್ಲ. ನಾನು ಚಿತ್ರದುರ್ಗ ಬಂದಿದ್ದೆ. ಚಿತ್ರದುರ್ಗದಿಂದ ಅಗ್ರಿಬೊಮ್ಮನಹಳ್ಳಿಗೆ ಬಂದು ಮತ್ತೆ ಚಿತ್ರದುರ್ಗ ಹೋಗಿ ಮತ್ತೆ ಅಗ್ರಿಬೊಮ್ಮ. ಇದು ಯಾರ್ದು? ಇದು ನಮ್ಮ ಹಳೆ ಮನೆ ಸರ್. ಇದು ನಮ್ದು ಹಳೆ ಮನೆನಾ? ಎಲ್ಲಿವರೆಗೂ? ಅಲ್ಲಿವರೆಗೂ ಅದೆಲ್ಲ ಅಲ್ಲೆಲ್ಲ ಅಲ್ಪ ಅಲ್ಲಿವರೆಗೂ ಪೂರ್ತಿನಾ? ಈ ತೆಂಗಿನ ಗಿಡ ಅದೆಲ್ಲ ಪೂರ್ತಿ ಇದೆಲ್ಲ ನಮ್ದನಾ? ಇದೆಲ್ಲ ನಮ್ದೆ. ಓಕೆ, ಇದೆಲ್ಲ ನಮ್ದೆ. ಜಾಗ ಇಲ್ಲಿಂದ 2 ಎಕರೆ. ಅಲ್ಲಿ ನಡುವೊಂದು ಹಾಳು ಕಾಣಿಸುತ್ತೆ. 2 ಎಕರೆ ಟೋಟಲ್ ಆಗಿ. ಹಾ 2 ಎಕರೆ. ಇಲ್ಲೇ ಕಂಪೌಂಡ್ ಇಲ್ಲೇ ಎಂಟ್ರ್ ಆಗುತ್ತೆ. ಗರಗ ಅಲ್ವಾ ಇದು? ಗರಗ. ಗರಗ ಅಂದ್ರೆ ಯಾವ ಜಿಲ್ಲೆ ಇದು? ಧಾರವಾಡ ತಾಲೂಕು, ಧಾರವಾಡ ಡಿಸ್ಟಿಕ್. ಧಾರವಾಡ ತಾಲೂಕು, ಧಾರವಾಡ ಡಿಸ್ಟ್ರಿಕ್ಟ್, ಗರಗ. ಇದು ಗರಗ ಅಂದ್ರೆ ಒಳ್ಳೆ ಒಂದು ನೆನಪಾಗೋದು ಏನಂತಂದ್ರೆ ನ್ಯಾಷನಲ್ ಫ್ಲಾಗ್, ನ್ಯಾಷನಲ್ ಫ್ಲಾಗ್, ಭಾರತೀಯ ಭಾರತೀಯ ಬಾವುಟವನ್ನ ಜೆಂಡವನ್ನ ನೇಯೋದು ರೆಡಿ ಮಾಡೋದು. ನೇಯೋದು ಇಲ್ಲಲ್ವಾ? ಇಲ್ಲೇ. ಹಾ ಇಲ್ಲೇ. ಬಹಳ ಸಂತೋಷಕರ ವಿಚಾರ ಅಲ್ವಾ? ಇದೆಲ್ಲ ನೈತಿರ್ತಾರ. ಸಾಕಷ್ಟು ಬಂದಿದ್ದೇನೆ, ಬಟ್ ವೀಕ್ಷಕರಿಗೆ ಹೇಳ್ತಾ ಇದ್ದೇನೆ. ಹಾ ಮಾಚಿಪ್ರಭು ಮಡಿವಾಳಜ್ಜ ಮಾಚಿಪ್ರಭು ಮಡಿವಾಳಜ್ಜ. ಓಕೆ, ಇದೇನೀಗ? ಈಗ ಟೋಟಲ್ 2 ಎಕರೆ ನಮ್ದಿದು. ಸ್ಟ್ರೈಟ್ ಆಗಿದ್ಯಾ? ಅದು ಬದು ಹೋಗುತ್ತಲ್ಲ, ಈ ತೆಂಗಿನ ಮರ ಹೋಗುತ್ತಲ್ಲ, ಕರೆಕ್ಟ್ ಆಗಿ ಹೇಳಿದ ತೆಂಗಿನ ಮರ ಹೋಗುತ್ತಲ್ವಾ? ಹಿಂಗ್ ಸ್ಟ್ರೈಟ್ ಆಗಿ ಹೋಗುತ್ತಾ? ಸ್ಟ್ರೈಟ್ ಆಗಿ ಹೋಗುತ್ತೆ. ಅಲ್ಲಿ ಸ್ಟ್ರೈಟ್ ಆಗಿ ಬರುತ್ತೆ, ಹಿಂಗೆ ಅಲ್ಲಿಂದ ಸ್ಟ್ರೈಟ್ ಆಗಿ ಬರುತ್ತೆ. 4 ಮಳೆ ಪರ್ಫೆಕ್ಟ್ ಆಗಿದೆ. ಹಿಂಗೆ ಈ ಕಡೆ ಬಂದು ಅಲ್ಲಿ ಕಡಿಮೆ ಆಗುತ್ತೆ. ಎಲ್ಲಿ ಕಡಿಮೆ ಆಗುತ್ತೆ? ಸ್ವಲ್ಪ ಪೇಪರ್ನಲ್ಲಿ ಬರ್ತು ತೋರಿಸಿ ನನಗೆ, ಆಮೇಲೆ ಹೇಳ್ತೀನಿ. ಸರಿ, ಓಕೆ. ಇಲ್ಲಿದ್ರಾ? ಎಲ್ಲಿದ್ರಿ? ಬಾಗ್ಲಿ ನೋಡೋಣ ಅಂತ ಅಂದ್ಕೊಂಡೆ. ಸರಿ, ಯಾರಿವ್ರು? ಇವ್ರಾ ಮಾಮರ? ಈಟಾಗ ಹೋಗುತ್ತಲ್ಲ ಹಿಂಗೆ. ಏನ್ ಹಾಕಿರೋದು? ಸೋಯಾಬೀನ್ ಅಂತಂದ. ಫೇಸಿಂಗ್ ಈ ಕಡೆ ಮಾಡ್ಕೊಂಡ್ರ? ಫೇಸಿಂಗ್ ಈ ಕಡೆ ಮಾಡ್ಕೊಂಡ್ರಿ. ಎಷ್ಟು ದಿನ ಮನೆ ಕಟ್ಟಿದ್ದು? 2017-18. ಇದೆಲ್ಲ ಸ್ಟ್ರೈಟ್ ಹೋಗುತ್ತಲ್ಲ ಬೋದ? ಇದು ಸ್ಟ್ರೈಟ್ ಹೋಗುತ್ತೆ. ಇದೆಲ್ಲಿವರೆಗೂ ಇದು ನಮ್ದು? ಅಲ್ಲಿ ಹುಲ್ ಕಾಣುತ್ತಲ್ಲ, ಅಲ್ಲಿವರೆಗೂ ಇದೆಯಾ? ಆ ಕಡೆ ಬೋದ ಕಾಣುತ್ತಲ್ವಾ? ಆ ಕಡೆ ಬೋದ ಕಾಣುತ್ತಲ್ಲ ಅಷ್ಟಲ್ಲ? ಬಾ ಪುಟ. ಇದ್ಯಾವ್ದು? ಇದೇನ್ ಮಾಡ್ಕೊಂಡಿದ್ರಿ? ಇಲ್ಲೇನ್ ಮಾಡ್ಕೊಂಡಿದ್ದೀರಿ? ಧನುಷ್ ಶೆಡ್ಡ. ಓಪನ್ ಮಾಡಿ ಸ್ವಲ್ಪ ಇದು ನೋಡ್ಬೇಕು, ಇದನ್ನ ನೋಡೋಣ. ಓ, ಬಾಳ ಇದಾವೆ ಅಲ್ವಾ? ಒಳ್ಳೇದಾಗ್ಲಿ. ಇದು ಎಷ್ಟು ದಿನ ಕಟ್ಟಿ? 4 ವರ್ಷ ಆಯ್ತಾ? 2 ವರ್ಷಕ್ಕೆ ಹಾಕಿದ್ರಿ. ನೋಡಿ, ಮನೆ ಹಾಕೋದ್ ಒಂದ್ ಕಡೆ ಇರ್ಲಿ. ಮನೆ ಹಾಕಿದ ಮೇಲೆ ಇದನ್ನ ಹಾಕಿದ್ರಲ್ಲ, ಇದನ್ನ ಮನೆ ಎಲ್ಲಿವರೆಗಿದೆ? ಇದು ಇಲ್ಲಿವರೆಗೆ ಹಾಕಿದಿರಿ, ಸರಿನಾ? ಪಶ್ಚಿಮ ನೈಋತ್ಯ ಬೆಳೀತು. ಮತ್ತ ಅದಕ್ಕೂ ಕೂಡ ಈ ಶೆಡ್ಗೆ ಏನ್ ಮಾಡಿದಿರಿ ಅಂತಂದ್ರೆ, ಇಲ್ಲಿ ವಾಸ್ತುಗೆ ತದ್ವಿರುದ್ಧವಾಗಿ ನಾವು ಭಾಗಗಳನ್ನ ಮಾಡ್ಕೊಳ್ತಾ ಹೋದ್ವಿ. ಅರ್ಥ ಆಯ್ತಾ? ಇದು ವಾಯುವ್ಯನ್ ನೋಡ್ತಾ ಇದೆ, ಅದು ನೈಋತ್ಯವನ್ನು ನೋಡ್ತಾ ಇದೆ. ಅಂದ್ರೆ ಇಲ್ಲಿ ಏನ್ ಮಾಡಿದ್ರು ಆದಾಯ ಬರೋದೇ ಇಲ್ಲ. ಇಲ್ಲಿ ಸುಮ್ಮನೆ ಹೆಸರಿಗಷ್ಟೇ ಇರ್ತಾವಷ್ಟೇ. ಇಲ್ಲೇನು ಆರೋಗ್ಯಕರವಾಗಿ ಇರೋದೇ ಇಲ್ಲ ಇಲ್ಲಿ, ಸರಿನಾ? ಕೆಲಸ ಮಾಡಿ ನೀವು ಏನ್ ಮಾಡ್ಬೇಕಂದ್ರೆ ಅಂದ್ಕೊಂಡ್ರು ಕೂಡ ನಾವು ಇದನ್ನ ಮನೆಯವರೆಗೂ ಮಾಡ್ಕೋಬೇಕು. ನೋಡಿ, ಅದ್ ಹಂಗಿರ್ಲಿ, ಬೇಕಾದ್ರೆ ತೊಂದ್ರೆ ಏನಿಲ್ಲ. ನನಗೆ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡೋದು ಬೇಡ. ಇಲ್ಲಿಗೆ ಈ ಮನೆ ಲೆವೆಲ್ ವರೆಗೂ, ಇದು ಮನೆ ನಮ್ ಲೆವೆಲ್, ಇಲ್ಲಿವರೆಗೂ ಒಂದು ತಡಿಕೆ ಆದ್ರೂ ಕಟ್ಕೊಳ್ಳಿ. ತಡಿಕೆ ಕಟ್ತೀವಲ್ವಾ, ಇನ್ವೆಸ್ಟ್ಮೆಂಟ್ ಬೇಡ. ಗೋಡೆ ಕಟ್ಬೋದು, ಆಮದ್ ಬೇರೆ. ನೀವು ಗೋಡೆ ಕಟ್ಟೋ ಟೈಮ್ನಲ್ಲಿ ಕಟ್ಕೊಳ್ಳಿ. ಬೇಕಾದ್ರೆ ನೀವು ಅವರು ನಿಮ್ಮ ಮಳೆಯ ನಿಂತ್ಕೊಂಡಿದ್ರಲ್ವಾ, ಅಲ್ಲಿಂದ ಇಲ್ಲಿವರೆಗೂ ಮಾಡಿ ಡೋರ್ ಇಲ್ಲಿ ಬಿಟ್ಕೊಳ್ಳಿ. ಅರ್ಥ ಆಯ್ತು ಹೇಳೋದು? ಡೋರ್ ಅಲ್ಲಿಂದ ಇಲ್ಲಿವರೆಗೂ ಬಿಟ್ಕೊಳ್ಳಿ, ಇಲ್ಲಿಂದ ಕ್ಲೋಸ್ ಮಾಡಿ. ಇದನ್ನ ನಿಮ್ಗೆ ದೊಡ್ಡದು ಬೇಕು ಅಂದ್ರೆ ಇಲ್ಲಿಂದ ಅರ್ಧದವರೆಗೂ ಬಿಟ್ಕೊಂಡು ಡೋರ್ನ ಇಲ್ಲಿ ಕ್ಲೋಸ್ ಮಾಡ್ಕೊಂಡು ಒಂದು ವಿಂಡೋ ಮಾಡ್ಕೋಬಹುದು. ಇಲ್ಲಿ ಮಾಡಿ, ಸರಿನಾ? ಅದು ನಾನು
ಅದನ್ನ ಇಲ್ಲಿಗೆ ಬರಬೇಕು. ಬಟ್ ಅದನ್ನ ತೆಗಿಲೇಬೇಕಂತ ಏನಿಲ್ಲ. ಇಲ್ಲಿ ತಡಿಕೆ ಕಟ್ಕೊಂಡ್ರೆ ಮುಗಿತದ, ದೋಷ ತಪ್ಪುತ್ತೆ. ಇರೋದನ್ನ ನಾವ್ ಯಾಕೆ ಡೋರ್ ಅನ್ನೋದಕ್ಕಿಂತ ಜಾಗ ಬಿಟ್ಕೊಂಡ್ರೆ ಸಾಕು. ಒಂದ್ ತಡಿಕೆ ಕಟ್ಕೊಂಡು ಜಾಗ ಬಿಟ್ಕೊಂಡ್ಬಿಟ್ರೆ ಇಲ್ಲಿ ಮೆಡ್ ಡೋರ್ ಆಗತ್ತೆ. ನಮ್ಗೆ ದುಡ್ಡು ಖರ್ಚು ಮಾಡೋದು ಬೇಡ ಅಂತ ನಾನು ಹೇಳೋದು. ದಾರಿ ಆದ್ರೆ ಸಾಕು. ನಾನು ಇಲ್ಲಿಂದ ಅಲ್ಲಿಂದ ಹೋಗೋ ಬದಲು ಇಲ್ಲಿಂದ ಹೋದ್ರೆ ಅದಕ್ಕೆ ಎಷ್ಟು ಇದಾಗತ್ತೆ. ಅದೇನು ಮಾಡತ್ತೆ ಅಂದಲ್ಲಿ ದುಡ್ಡು ಹೊಡೆದಾಕತ್ತೆ, ಹೆಣ್ಣು ಮಕ್ಕಳಿಗೆ ಭಾರಿ ದೊಡ್ಡ ಸಮಸ್ಯೆನ ತಂದಾಕತ್ತೆ ಆ ಬಾಗ್ಲು. ಅರ್ಥ ಆಯ್ತಾ? ಆದ್ರೆ ಇಲ್ಲಿ ನಾವು ದನ ಶೆಡ್ ಮಾಡೋದ್ರಿಂದ ಅವುಗಳ ಮೇಲೆ ಕೂಡ ಪರಿಣಾಮ ಆಗತ್ತೆ. ಅವ್ರ ಮೇಲೆ ಏನ್ ಪರಿಣಾಮ ಆಗ್ಬಹುದು ಅಂತಂದ್ರೆ ಟೈಮ್ ಸರಿ ಅದು ಯಾವುದು ಆದಾಯ ಬರ್ದೋಗಿರೋದು. ಎಷ್ಟು ಮಾಡಿದ್ರು ಅಷ್ಟೇನೆ. ಸುಮ್ಮನೆ ನಾವು ಸಗಣಿ ಮಾಡ್ಕೋಬಹುದು ಅಷ್ಟೇ ಜೀವನದಲ್ಲಿ. ಅದರಿಂದ ಏನು ಆದಾಯ ಮಾಡೋಕ್ ಆಗೋದಿಲ್ಲ ನಮ್ಮ ಕೈಲಿ. ಅಂದ್ರೆ ಇಂಪ್ರೂವ್ಮೆಂಟ್ ಮಾಡೋಕ್ ಆಗಲ್ಲ. ಅದನ್ನ ಕ್ಲೋಸ್ ಮಾಡ್ಬೇಕಲ್ರಿ? ಹೇಳ್ತೀನಿ, ಬೇಡ ನಾನು ಹೇಳ್ತೀನಿ. ನಾನು ಆಮೇಲೆ ಕೇಳಿ, ನಾನು ಹೇಳ್ತೀನಿ. ನೀವು ನಿಮ್ ಡೌಟ್ಸ್ ಏನ್ರಿ ಕೇಳಿ, ಆಮೇಲೆ ತೊಂದ್ರೆ ಏನಿಲ್ಲ. ನೀವು ಅರ್ಧ ಗಂಟೆ ಕೇಳಿ, ನಮ್ದೇನು ಅಭ್ಯಂತರ ಏನಿಲ್ಲ ಅಲ್ವಾ? ಹೇಳ್ತಾ ಹೋಗ್ತೀನಿ, ಕೇಳ್ಕೊಳ್ತಾ ಹೋಗಿ. ಇದನ್ನ ಮೇನ್ ಬಾಗ್ಲು ನಿಮ್ದು ಮಾಡ್ಕೊಂಡಿರೋದು. ಓಪನ್ ಮಾಡಿದನ ವ್ಯವಸ್ಥೆ ಮಾಡ್ಕೊಳ್ತೀರಾ? ಇಲ್ಲೇ ಇರ್ಬೇಕಂತ. ಇಲ್ಲಿ ಇರ್ಬೇಕಂತಲ್ವಾ? ನೀವ್ ಎಲ್ಲಿದ್ರಿ ಈಗ? ಈಗ ಇನ್ನೇನಾದ್ರು ರಿನೋವೇಷನ್ ಮಾಡ್ಬೇಕಂತಂದ್ರೆ ಏನೋ ದೋಷ ಇದ್ರೆ ತಿದ್ಕೋಬೇಕಂತಂದ? ದೋಷ ಇದ್ರೆ ತಿದ್ಕೋಬೇಕು. ಸರಿನಾ? ನೋಡಿ, ಈ ಬಾಗಲ್ನ ನಾವಲ್ಲಿ ಹೇಳಿದ್ನಲ್ಲ, ಅದೆಷ್ಟು ಜಾಗ ಬಿಟ್ಟು ಮಾಡ್ತೀವೋ ಈ ಬಾಗಲ್ ಇಲ್ಲಿ ಚೇಂಜ್ ಮಾಡೋದು. ಚೇಂಜ್ ಮಾಡಿ ನೀವು ಏನ್ ಬೇಕಾದ್ರೆ ನೀವು ಗೋಡಂಬಿ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಈ ಬಾಗಲ್ನ ಇಲ್ಲಿ ಮಾಡ್ಕೋಬೇಕು. ನೋಡಿ, ಯಾವುದೇ ಕಾರಣಕ್ಕೂ ಇಲ್ಲಿ ಬರೋದೇ ಇಲ್ಲ. ಇದು ತಪ್ಪಾಗತ್ತೆ. ಆಕಸ್ಮಿಕ ನಾನು ಹೇಳೋದು, ನೀವು ಬೈ ಚಾನ್ಸ್ ಏನಾದ್ರು 3 ವರ್ಷದಲ್ಲಿ ಏನಾದ್ರೂ ಒಳಗಡೆ ಎಂಟ್ರಿ ಕೊಟ್ಟಿದ್ರೆ ಅದ್ರದ್ದು ಇನ್ನೂ ದೊಡ್ಡ ಪರಿಣಾಮ ಆಗ್ಬಿಡೋದು. ನಮಗೆ ಅತಿ ದೊಡ್ಡ ಪರಿಣಾಮ ಆಗೋದು. ಇನ್ನು ದೇವರು ನಿಮ್ಮನ್ನ ಕಾಪಾಡಿದಾನೆ ಅಷ್ಟೇ. ಅಷ್ಟು ಬಿಟ್ರೆ ಏನೂ ಇಲ್ಲ. ಈ ಡೋರ್ನ ಇಲ್ಲಿಗೆ ಹಾಕೊಳ್ಳಿ. ನೀವೇನಾದ್ರು ಇಟ್ಟಿಗೆ ಹಾಕೊಂಡಿದಿರಲ್ಲ, ಇಟ್ಟಿಗೆ ಮಣ್ಣಲ್ಲಿ ಹಾಕೊಂಡಿದಿರಲ್ಲ, ನೀವಿನ್ನೂ ಬಲ ಬಂದಂಗೆ ನಿಮ್ಗೆ. ಅದರಿಂದ ಊಟ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ನೀವೇನಾದ್ರೂ ಆ ಕಡೆ ಹಾಕೊಂಡ್ಬಿಟ್ಟಿದ್ರೆ ಇದನ್ನೇ ಇಷ್ಟೊತ್ತಿಗೆ ಮನೆ ಹೆಣ್ಮಕ್ಳು ವ್ಯತ್ಯಾಸ ಆಗ್ಬಿಡೋದು. ಬ್ಯಾಲೆನ್ಸ್ ಮಾಡ್ತಾ ಇದೆ ಇದು. ಅಂದ್ರೆ ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅಂತ. ಏನಂತ ನಿಮ್ಗೆ ವ್ಯತ್ಯಾಸಗಳು ಭಾರಿ ಮಾಡ್ಕೊಳ್ದಿದ್ರು ಕೂಡ ನಾನು ಹೇಳೋದು, ನೋಡಿ, ಇದು ಈ ಶೆಡ್ಗಳೆಲ್ಲ ಕ್ಲೋಸ್ ಮಾಡ್ಕೊಂಡ್ರೆ ಇಲ್ಲಿಗೆ ಈ ಶೆಡ್ ಅಲ್ಲಿ ಇರ್ಬೇಕಾ? ಮೊದಲಿಂದ ಶೆಡ್ ಇರ್ಲಿ ಅಂತ ಅಲ್ಲ. ಏನಾದ್ರೂ ಅದ್ರ ಬಗ್ಗೆ ಸೆಂಟಿಮೆಂಟ್ ಇದೆಯಾ? ನಮ್ದು ಹಳೆಯದು ಮಾಡಿದೀವಿ ಇರ್ಲಿ ಅಂತ ಏನಾದ್ರು ಇಡಕಂತ ಮಾಡಿದೀರಾ? ಇಲ್ಲೇನಾದ್ರು ಮಾಡ್ಬೇಕಂತಿದ್ದೀರಾ? ಏನ್ ಮಾಡ್ಬೇಕಂತಿದ್ರಿ? ಇದು ಬಹಳ ದಿವಸದಿಂದ ಮಾಡ್ಬೇಕು ಅನ್ಕೊಂಡ್ರು ಮಾಡಕ್ ಆಗ್ತಿರ್ಲಲ್ವಾ? ಇದು ಎಷ್ಟೋ ದಿವಸದಿಂದ ಮಾಡ್ಬೇಕು. ಇದ್ರ ಪಕ್ಕದಲ್ಲಿ ಎಷ್ಟು ಮಾಡ್ಬೇಕಂತಂದು ಇದ್ರ 4ರಷ್ಟು ಬೇರೆ ಬೇರೆ ಕಡೆ ಮಾಡಿದ್ರಿ ನೀವು. ಬೇರೆ ಬೇರೆದು ಕೆಲಸ ಇದಕ್ ಮಾಡೋ ಇನ್ವೆಸ್ಟ್ಮೆಂಟ್ಗೆ ಇದು ಏನ್ ದೊಡ್ಡದಲ್ಲ ನಿಮ್ಗೆ ಮಾಡೋಂಥದ್ದು. ಬಟ್ ಆಗ್ತಾ ಇಲ್ಲ. ಇದು ಸುಮ್ನೆ ಮುಗಿ ಬೀಳ್ತೈತಲ್ವಾ? ಇದು ಹೆಚ್ಚು ಕಡಿಮೆ ಕೆಲವು ವರ್ಷಗಳ ಹಿಂದೆ ಹೋಗ್ಬಿಡುತ್ತಿದ್ದು, ಕಟ್ಟಕ್ಕೆ ಆಗಲ್ಲ, ಹಂಗಾಗ್ಬಿಡುತ್ತೆ. ಒಂದ್ ಕೆಲಸ ಮಾಡಿ, ಇದು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಇದು ಮಾಡೋದು ಸಂಬಂಧ ಅಲ್ಲ, ಇದಕ್ಕೆ ಅಸಂಬದ್ಧ. ಆದರೆ ನಾವು ಬಿಗೆಗೆ ಹಿಡ್ಕೊಂಡು ಮಾಡ್ಲೇಬೇಕಿದನ್ನಂತ ಮಾಡಿದಾಗ, ಇದನ್ನ ಮಾಡುವಾಗ ಮನೆಯವರಾಗಲಿ, ಮನೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಸಂಸಾರ ಸಮೇತ ಎಲ್ಲೂ ಹೋಗ್ಕೂಡ್ದು, ಹೊರಗಡೆಯಿಂದ ಹೋಗ್ಕೂಡ್ದು. ಎಲ್ಲಿ ವೆಹಿಕಲ್ ನಲ್ಲಿ ಟ್ರಾವೆಲ್ ಮಾಡೋದಾಗ್ಲಿ, ಎಲ್ಲೋ ಯಾವ್ದಕ್ಕೋ ಒಂದು ಊರಿಗೆ ಹೋಗೋದಾಗ್ಲಿ, ಸಾಧ್ಯವಾದಷ್ಟು ಒಂದು 2 days 2 ದಿವಸ ನಿಲ್ಲಿಸ್ಬಿಡಿ ಅದನ್ನ. ಸಾಧ್ಯವಾದಷ್ಟು ಅಂದ್ರೆ ಮನೇಲಿ ಇದ್ದುಕೊಂಡು ಇದನ್ನ ಸ್ವಲ್ಪ ಗೋಡೆ ಚಾವಣಿ ಹಾಕಿದ್ಮೇಲೆ ಬೇಕಾರೋಗಿ ತೊಂದರೆ ಏನಿಲ್ಲ. ಸರಿನಾ? ಯಾಕೆ ಅಂತಂತಂದ್ರೆ ನೋಡಿ, ಇದನ್ನ ನಾವು ಚಾವಣಿ ಹಾಕಲ್ಲ, ನಾವು ಒಂದು ಅರ್ಧ ಕಟ್ಟಿಬಿಡ್ತೀವಿ. ಎಲ್ಲೋ ಒಂದು 2-3 ದಿವಸ ನಾವೆಲ್ಲೋ ಯಾವ್ದಕ್ಕೋ ಒಂದು ದೂರ ಮದುವೆ ಇದೆ, ಮುಂಜಿ ಇದೆ, ಎಲ್ಲ ನಾವೇನೋ ವ್ಯವಸ್ಥೆ ಮಾಡ್ಕೊಳ್ತೀವಿ. ಬನ್ರಿ, ಬುದ್ಧಿವಂತರ ಜಾಡ್ರಿ ಇರ್ಲಿರ್ಬೇಕು. ನೀವು ಹಿಂದೆ ನಿಂತ್ಕೊಳ್ತಿರೋ ಅಲ್ವಾ? ಸರಿ, ಹೋಗ್ತೀವಿ ಅಂದ್ಕೊಳ್ಳಿ. ಟ್ರಾವೆಲ್ ಮಾಡ್ಬೇಕಾದ್ರೆ, ಟ್ರಾವೆಲ್ಗಳು ಏನೋ ಮಾಡ್ಬೇಕಾದ್ರೆ ಗುರು ಹೇಳಿದ್ರಪ್ಪ ನಮಗೆ, ಕಟ್ಕೊಂಡ್ಬಿಡು ಚೆನ್ನಾಗತ್ತೆ, ಏನ್ ತೊಂದ್ರೆ ಇಲ್ಲ ಅಂತಂದು ಏನೋ ಒಂದು ಮೈಂಡಲ್ಲಿ ಇರುತ್ತೆ. ನೀವು ಕಟ್ಕೊಂಡ್ಬಿಡ್ತೀರಿ, ಯಾವ್ದೋ ಒಂದು ಇದಕ್ಕೋ ಇನ್ನೂ ಮತ್ತೊಂದಕ್ಕೋ 100 ಕಿಲೋಮೀಟರ್ಗೆ ಹೋಗ್ಬಿಡ್ತೀರಿ. ನೀವು
ಹೋಗಿ ಬರೋದು ವ್ಯತ್ಯಾಸಗಳಾಗತ್ತೆ. ವ್ಯತ್ಯಾಸ ಆಗುತ್ತೆ 100%. ಇದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ, ನಿಮ್ಗೊಂದು ಫಾರ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮಗೆ. ಕಬ್ಬು ಕಡಿಯಕ್ಕೆ ನಮ್ಮ ಯಾರು ಇದರಲ್ಲಿ ಬಳ್ಳಾರಿ ಹತ್ರ ಶಿರಗುಪ್ಪ ಹತ್ರ ಒಂದು ಲಂಬಾಣೆ ತಾಂಡ, ಅದು ಹಿಂಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾನು ಹೈದ್ರಾಬಾದ್ ನಲ್ಲಿ ಇದ್ದೆ ಅವಾಗ. ಒಂದು ಮನೆ ಸ್ಟಾರ್ಟ್ ಮಾಡ್ಕೊಂಡು ಜಸ್ಟ್ ಅದನ್ನ ರೂಫಿಂಗ್ ವರ್ಕ್ ಅಂತಾರೆ ಅಷ್ಟೇ, ಮೇಲೆ ಹಾಕೋದನ್ನ ಹಾಕಿಲ್ಲ. ಇದು ಮಾಡ್ಕೊಂಡು ಏನ್ ಮಾಡಿದ್ರೆ ಕಬ್ಬು ಕಡಿಯಕ್ಕೆ ಹೋಗಿದ್ದಾರೆ ಆಂಧ್ರಕ್ಕೆ. ಬರ್ಬೇಕಾದ್ರೆ ಟ್ರೈನ್ ಆಕ್ಸಿಡೆಂಟ್ ಆಗಿ 6 ಜನ ಸತ್ತೋದ್ರು ಒಂದೇ ಮನೆಯಲ್ಲಿ. ಫಾರ್ ಎಕ್ಸಾಂಪಲ್ ಉದಾಹರಣೆ ಹೇಳೋದನ್ನು ನಿಮ್ಗೆ ಒಂದೊಂದು ಉದಾಹರಣೆ ಹೇಳ್ತಿರೋದು ಅಷ್ಟೇನೆ, ಎಲ್ಲ ಹೇಳ್ಕೊಂಡು ದೋಷಗಳು. ನಾನು ಅದು ಹೇಳಿದ ಮೇಲೆ ನಾನು ಹೈದ್ರಾಬಾದ್ ಇಂದ ಅವರು ಬಳ್ಳಾರಿ ಹತ್ರ ಬಂದು ಅವ್ರ ಮನೆ ನೋಡಿ ಎಲ್ಲ ನಾನು ಚಾನಲ್ ಅಲ್ಲಿ ಇದ್ ಮಾಡಿದೆ. ಅದರದ್ದು ದೋಷ ಇದು ಹಿಂಗಿದ್ರೆ ದೋಷ ಹಿಂಗ ಆಗ್ತಾ ಇದೆ ಅಂತ. ಅದಕ್ಕೋಸ್ಕರ ನಿಮ್ಗೆ ಭಯ ಇರಲ್ಲ. ನಿಮ್ಗೆ ಅಯ್ಯೋ ಯಪ್ಪ ಯಾರೋ ಹೇಳೋಗಿದ್ದ ಬಿಡಪ್ಪ, ಈಗ ನಿಮ್ಗೆ ನಂಬಿಕೆ ಇರುತ್ತೆ, ನಿಮ್ಗೆ ನಂಬಿಕೆ ಯಾರೋ ಭಯ, ಅಯ್ಯೋ ಬಿಡಪ್ಪ ಹೋಗ್ಲಿ, ಸಹಜವಾಗಿ ಇರ್ತಕ್ಕಂಥ ವಿಚಾರಗಳು. ಸೊ ಹಾಗಾಗಿ ನೋಡಿ, ಅಲ್ಲಿಂದ ಎಷ್ಟು ಬರುತ್ತೋ ಅಲ್ಲಿವರೆಗೂ ಇದನ್ನ ಹಾಳು ಮಾಡೋ ಏನ್ ಮಾಡ್ಬೇಕಂತಿದ್ರೆ ಇದನ್ನ ನೀವ್ ಹೇಳ್ಬಿಟ್ರೆ ನಿಮ್ ಪ್ಲಾನ್ ಏನಿದೆಯೋ ಅದನ್ನ ಚೇಂಜ್ ಮಾಡ್ಬೇಕು. 2 ರೂಮ್ ಮಾಡ್ಬೇಕಂತ ಇಲ್ಲಿವರೆಗೂ. ಮತ್ತೆ ಇಲ್ಲಿ ಒಂದ್ ಸೆಕೆಂಡ್ ಬನ್ನಿ, ಇಲ್ಲಿ ಟಾಯ್ಲೆಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಅಲ್ಲ ನೀವೇನ್ ನಿಮ್ಮ ಐಡಿಯಾ ಏನಂತ ಹೇಳ್ರಿ. ನಾನು ಇಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ರ ನೋಡಿ. ಇಲ್ಲಿ ಟಾಯ್ಲೆಟ್ ಅನ್ನ ಮಾಡಿದರೆ, ಇಲ್ಲಿ ಸೌತ್ ಫೇಸಿಂಗು, ಇಲ್ಲಿ ಟಾಯ್ಲೆಟ್ ಅನ್ನು ಮಾಡಿದ್ರೆ ಆಕ್ಸಿಡೆಂಟ್ಗಳು, ಅಪಘಾತಗಳ ಭಯ 100ಕ್ಕೆ 100. ಮಾಡಿ 3 ವರ್ಷ ಸುಮ್ಮನೆ ಗೊತ್ತಾಗುತ್ತೆ ನಿಮಗೆ. ಅರ್ಥ ಆಯ್ತಾ? ಬೇಡ, ಇದನ್ನ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀರಾ, ಇದನ್ನೆಲ್ಲ ಕಂಪ್ಲೀಟು ಟೋಟಲ್ ಅಟ್ಯಾಚ್ ಮಾಡ್ಕೊಳ್ತೀರಿ. ಮಾಡ್ಕೊಂಡಾಗ ನೀವು ಇದಕ್ಕೆ ಎಂಟ್ರಿ ಅಲ್ಲಿಂದನೇ ಬರ್ತೀರಿ, ಆ ಕಡೆಯಿಂದ ಒಳಗಳಿಂದ ಬರಕ್ ಆಗಲ್ಲ. ಸರಿನಾ? ಓಕೆ ಸರಿ. ಇದನ್ನ 4 ಮೂಲೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೋ ವಾಲು, ನನಗೆ ಉದಾಹರಣೆಗೆ ಅಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತಪ್ಪ? 15ರಿಂದ 17 ಇರ್ಬೋದು ಅಂದ್ಕೊಳ್ಳಿ. 17 ಇದ್ರೆ ಅಲ್ಲೂ 17 ಇರ್ಬೇಕು ನನಗೆ, ನೆನ್ಪಿಟ್ಕೊಳ್ಳಿ. 1 ಇಂಚು ಡಿಫರೆನ್ಸ್ ಆಗುವಾಗಿಲ್ಲ. ಸರಿನಾ? ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಯಾವುದೇ ಕಾರಣಕ್ಕೂ ಬೇಡ, ಬರೋದಿಲ್ಲ. ಸರಿನಾ? ಓಕೆ. ಇದು ಮಾಡ್ಕೊಂಡು ಮಾಸ್ಟರ್ ಬೆಡ್ರೂಮು ಇಲ್ಲ ಸ್ಟೋರ್ ಮಾಡ್ಕೊಂಡ್ಬಿಡಿ. ಇದನ್ನ ಕಟ್ಕೊಂಡ್ಬಿಟ್ಟು ಕ್ಲೀನ್ ಆಗಿ ಅದು ತೆಗಿತೀರಾ, ಅದನ್ನ ಶೀಟ್ನ ಮಾಡ್ಬೇಕಾದ್ರೆ ಮತ್ತೆ ಪ್ಲಾನ್ ಏನು? ನಿಮ್ಮ ಪ್ಲಾನ್ ಏನು ಅಂದೆ. ಇದು ಯಾವ್ದಿದು? RCC ನ? ಇದು RCC. ಅಲ್ಲಿ RCC ಹಾಕಿದಾಗ ಇಲ್ಲಿ RCC ಹಾಕ್ಲೇಬೇಕು. ಸರಿ, ಇಲ್ಲಿ RCC ಹಾಕ್ತಿರಿ, ಇಲ್ಲಿವರೆಗೂ RCC ಹಾಕೊಳ್ತೀರಿ, ಇದು ಶೀಟ್ ಮಾಡ್ಕೊಳ್ತೀರಿ. ಬೇಡ, ನಾನು ಹೇಳೋದು ನೀವು ಮಾಡ್ತಾ ಇದೀರಿ, ಸೂಕ್ತವಾಗಿ ಮಾಡ್ಕೊಂಡ್ಬಿಡಿ. ಇದು ಅನಿವಾರ್ಯ ಮಾಡ್ಕೊಂಡ್ಬಿಟ್ಟಿದ್ರಿ, ನಾನು ಕಿತ್ತಾಕ್ರಿ ಅನ್ನೋದಲ್ಲ ನಿಮ್ಗೆ. ಅರ್ಥ ಆಯ್ತಾ? ಇದರಿಂದ ಏನಾಗತ್ತೆ, ಮನೆ ಯಜಮಾನನ ಆರೋಗ್ಯ ತೊಂದರೆ ಆಗತ್ತೆ. ಅರ್ಥ ಆಯ್ತು ಹೇಳೋದು? ಮನೆ ಯಜಮಾನರದ ಆರೋಗ್ಯ ತೊಂದರೆ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಇದನ್ನ ಬೇಕಾದ್ರೆ ಶೀಟೆ ಹಾಕೊಳ್ಳಿ, ನಂದೇನು ಅಭ್ಯಂತರ ಏನಿಲ್ಲ. ಆದ್ರೆ ನೀರು ಈ ಕಡೆ ಬೀಳ್ಬೇಕು, ಮನೆಗೆ ಟಚ್ ಮಾಡಿದಾಗ ಹಾಕಬಾರ್ದು. ಅಕಸ್ಮಾತ್ ಮನೆಗೆ ಟಚ್ ಮಾಡಿರ್ಲಿಲ್ಲ, ನಾವು ಸಪರೇಟ್ ವಾಲ್ ಕಟ್ಟಿದ್ವಿ, ಒಂದ್ ಅರ್ಧ ಅಡಿ ಆದ್ರೂ ಕೂಡ, 1 ಫೀಟ್ ಆದ್ರೂ ಕೂಡ ಗ್ಯಾಪ್ ಬಿಡಿಸಿದ್ವಿ ಅಂದ್ರೆ ನಾವು ಟೋಟಲ್ ಅಲ್ಲಿಂದ ಇಲ್ಲಿಗೆ ಸಂಧಿ ಕಾಣ್ಬೇಕು. ನನಗೆ ನೋಡಿದ್ರೆ ಸಂಧಿ ಕಾಣ್ಬೇಕು. ಇದು ಕೇಳೋದಕ್ಕೆ ಖಾರವಾಗಿರುತ್ತಿದ್ದು, ಬೇಸರ ಆಗುತ್ತೆ ಇದು. ಆದ್ರೆ ನಿಜಾಂಶ ಯಾವಾಗಲೂ ಖಾರವಾಗಿರೋದು ಅಲ್ವಾ? ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೊಬೇಡಿ. ನೀವು ಸ್ವಲ್ಪ ಅನುಕೂಲ ನೋಡ್ಕೊಂಡು ಸ್ವಲ್ಪ ಈ ಕಡೆ ಮಾಡ್ಕೊಂಡ್ಬಿಡಿ, ಗೋಡೆ ಕಟ್ಟಿ ಕಡೆ ಮಾಡ್ಕೊಂಡ್ಬಿಡಿ. ಇದ್ರ ಮೇಲೆನೆ ಬೀಳಿ, ತೊಂದ್ರೆ ಏನಿಲ್ಲ. ಬೇಡ, ಅದಿನ್ನೂ ದರಿದ್ರ ಅದು. ಅರ್ಥ ಆಯ್ತಾ? ಹಿಂಗೆ ಬೀಳಿ. ಸರಿನಾ? ಓಕೆ. ಸ್ಟ್ರೈಟ್ ಗೋಡೆ ಇದ್ರ ಪ್ರಕಾರ ನಾವು ಇಲ್ಲಿ ಗೋಡೆ ಐತ್ರಿ, ನಾವು ಇಲ್ಲಿ ಹತ್ತಿ ಮಾಡ್ಕೊಂಡು ಈ ರೀತಿ ನೀರ್ ಬಿಡೋ ಮಾಡ್ತೀವಿ. ಏನ್ ಹೇಳಿ ಅರ್ಥ ಆಗ್ಲಿಲ್ಲ, ಇನ್ನೊಂದ್ಸರಿ ಹೇಳಿ. ಈಗ ಹತ್ತಿ ಐತಲ್ರಿ ಗುರುಗಳು, ಅದೇ ಹತ್ತಿನ ಈಚ ಕಡೆ ಮಾಡ್ಕೋದ್ರಿ. ಅದೆಲ್ಲ ಜಾಗ ನಮ್ದೇನಾ? ಕಾಂಪೌಂಡ್ ಜಾಗ ನಮ್ದೆ. ಸರಿ, ಅಲ್ಲೊಂದು ಮಾಡ್ಕೊಳ್ತೀವಿ ಅಂದ್ಕೊಳ್ಳಿ. ಮತ್ತೆ ಇದನ್ನೇನ್ ಮಾಡ್ತೀರಾ? ಖಾಲಿ ಬಿಡ್ಬೇಕ್ರಿ. ಇಲ್ಲ, ಅದಂಗಲ್ಲ. ನೀವು ಸ್ಟೋರ್ ಮಾಡಿ ಬಿಡಿ, ಇನ್ನೊಂದು ಮಾಡಿ ಯೂಸ್ ಮಾಡಿ, ಬೇರೆ ವಿಚಾರ ಅದು. ಯಾವತ್ತು ನಮಗೆ ನೀರು ಈ ಕಡೆ ಬೀಳ್ತಾ ಇದೀವೋ, ಇಲ್ಲಿ ಈ ಸ್ಥಾನದಲ್ಲಿ ನಮಗೆ ಪೂರ್ವ ಈ ಕಡೆ ಇಲ್ಲ, ಸ್ವಲ್ಪ ಈ ಕಡೆ ನೋಡ್ತಾ ಇದೆ ನೋಡಿ. ಈ ಕಡೆ ಹುಟ್ಟ ಸೂರ್ಯ, ಈ ಕಡೆ ಅಲ್ಲ ನಿಮ್ಗೆ ಹುಟ್ಟೋದು. ಅರ್ಥ ಆಯ್ತು ಹೇಳೋದು? ಇಲ್ಲಿ ಹುಟ್ತಾ ನೋಡಿ, ಈ ತೆಂಗಿನ ಮರ ಇದೆಯಲ್ಲ, ತೆಂಗಿನ ಮರ ಇದಕ್ಕೆ ಸೆಂಟ್ರಿಗೆ ಹುಟ್ತಾನೆ. ನಿಮಗೆ ಅಬ್ಸರ್ವ್ ಮಾಡಿದ್ರೆ ನೀವು
ಹೌದು. ಡೈಲಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಹಿಂಗ್ ಹುಡ್ತಾ ಇಲ್ಲ, ನಿಮ್ಗೆ ಹಿಂಗ್ ಹುಡ್ತಿದ್ದೇನೆ. ಸೊ ಹಾಗಾಗಿ ಆ ಕಾಂಪೋಸ್ಟ್ಗೆ ಅನುಗುಣವಾಗಿ ನಾನು ಹೇಳೋದು, ಇದನ್ನ ಏನೇ ಮಾಡ್ಲಿ ಹಿಂದೆ ಇನ್ವೆಸ್ಟ್ ಮಾಡೋದು ಯಾಕೆ? ಹಿಂದೆ ದುಡ್ಡು ಹಾಕ್ತೀರಿ ಸುಮ್ನೆ? ಇರೋದನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ದುಡ್ಡು ಯಾಕೆ ಹಾಕ್ತೀರಿ ಸುಮ್ನೆ? ವೇಸ್ಟ್ ಆಗಲ್ವಾ? ಆ ಗೋಡೆನ ಇದು ಮಾಡ್ಕೊಳ್ಳಿ, ಇಲ್ಲಿ ವಿಂಡೋ ಮಾಡ್ಕೊಳ್ಳಿ, ಸರಿನಾ? ಇದು ಟೋಟಲ್ ಇದನ್ನ ಸ್ಟೋರ್ ಮಾಡ್ಕೊಂಬೇಡಿ ಬೇಕಾರೆ. ಇಲ್ಲ ಆಕಸ್ಮಿಕ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತೀವಪ್ಪ, ಇದ್ರೊಳಗೆ ಸೇರ್ಸ್ಕೊಳ್ತೀವಿ ಅಂದ್ರೆ ಸೇರ್ಸ್ಕೊಂಬಿಡಿ, ತೊಂದ್ರೆ ಏನಿಲ್ಲ. ಆಮೇಲೆ ನಿಮ್ಗೆ ಇಲ್ಲಿ ಏನ್ ಪ್ಲಾನ್ ಇದೆ? ಇಲ್ಲಿವರೆಗೆ ಗೋಡೆ ಮಾಡ್ಬೇಕಂತ ಇಲ್ಲಿ ಎಲ್ಲ ಖಾಲಿ ಬಿಡ್ಬೇಕಂತ, ಇಲ್ಲಿಂದ ಈ ಕಡೆಗೆ ಗೋಡೆ ಇಲ್ಲಿ ಯಾಕೆ ಮಾಡ್ತೀರಿ ಮತ್ತೆ? ಇಲ್ಲೇನ್ ಮಾಡ್ಬೇಕಂತ ಪ್ಲಾನ್ ಇದೆ ನಿಮ್ದು ಅಂತ ಹೇಳೋದು. ನನ್ನಲ್ಲಿಗ ಬಿಟ್ಬಿಡಿ, ಅದನ್ನ ತಲೆ ಕೆಡ್ಸ್ಕೋಬೇಡಿ. ಓಕೆ, ನಾನು ಯಾರನ್ನು ನಾನು ದ್ವೇಷ ಮಾಡೋದಿಲ್ಲ, ಯಾರನ್ನು ನಾನು ಚಿಕ್ಕವ್ರು ಎಂದರೋ ಮಹಾನುಭಾವಲು ಅಂದ್ರಕ್ಕೂ ನಾವು ಒಂದು ನಲ್ಲು, ಸರಿನಾ? ಅದ್ರ ಬಗ್ಗೆ ಏನ್ ಬೇಡ, ನಿಮ್ಗೆ ಒಳ್ಳೇದಾಗ್ಬೇಕು ಅಷ್ಟೇ ಬೇಕಿರೋದು ನನಗೆ ಇಲ್ಲಿ, ಸರಿನಾ? ವಾಲ್ ಮಾಡ್ಕೊಳ್ಳಿ, ಎಲ್ಲ ಬೆಳೆಸ್ಕೊಳ್ಳಿ, ಏನೇನು ತೊಂದರೆ ಇಲ್ಲ. ಡೈನಿಂಗ್ ಮಾಡ್ಕೊಳ್ಳಿ, ಇದನ್ನ ಕಿಚನ್ ಮಾಡ್ಕೊಳ್ಳಿ, ಸರಿನಾ? ಡೈನಿಂಗ್ ಮಾಡ್ಕೊಳ್ಳಿ, ಕಿಚನ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದಲ್ಲಿ ಎಸ್, ನಿಮಗೆ ಟಾಯ್ಲೆಟ್ ಬಾತ್ರೂಮ್ ಬೇಕಲ್ವಾ? ಒಳಗಡೆ ಇರಲ್ಲ, ಒಳಗಡೆ ನಡೀತಲ್ವಾ? ಸೊ ಈ ಗೋಡೆಗೆ ಅಟ್ಯಾಚ್ ಮಾಡ್ಕೊಂಡು ಇಲ್ಲಿ ಮಾಡ್ಕೊಳ್ಳಿ. ಆವಾಗ ನೀವು ಎಂಟ್ರಿ ಇಲ್ಲಿ ತಗೋಬಹುದು, ಇಲ್ಲಾದ್ರೂ ತಗೋಬಹುದು, ಅಮರ್ ಅಂತ ಮಾಡಿದ್ರಲ್ವಾ, ಅಲ್ಲಾದ್ರೂ ತಗೋಬಹುದು, ಇಲ್ಲಾದ್ರೂ ತಗೋಬಹುದು, ಎರಡರಲ್ಲೊಂದ್ ಕಡೆ ತಗೋಬಹುದು. ಈ ಕಡೆ ಬರಬೇಡಿ, ಮತ್ತೆ ಅಮರ್ ಅಂತ ಮಾಡಿದ್ರಲ್ವಾ, ಈ ಕಡೆ ತಗೋ. ಆದಷ್ಟು ಈ ಕಡೆ ನೀವು ಎಷ್ಟು ಗೊತ್ತಾ, 5/7 ತಗೊಳ್ಳಿ, ತೊಂದರೆ ಏನಿಲ್ಲ. ಆ ಕಡೆ ತಗೊಳೋದು ಬೇಡ. ಮಾಸ್ಟರ್ ಬೆಡ್ರೂಮ್ ಕಡೆ ಬೇಡ, ಸರಿನಾ? ಯಾವ್ದೇ ಕಾರಣಕ್ಕೂ ಬೇಡ. ಅಲ್ಲಿ ಮಲ್ಗೋದ್ರೆ ಮಲ್ಗೆ, ತೊಂದರೆ ಏನಿಲ್ಲ. ಅಲ್ಲಿ ಬೀರು ಏನ್ ಇಟ್ಕೊಳ್ತಾರೆ ಇಟ್ಕೊಳ್ಳಿ, ಇಡ್ಲಿ, ಏನ್ ತೊಂದರೆ ಏನಿಲ್ಲ. ಇವಾಸ್ ಕಂಫರ್ಟಬಲ್, ನಿಮ್ಮ ಕಂಫರ್ಟಬಲ್ ನೀವು ಒಂದು ಕೆಲಸ ಮಾಡಿ, ಟಾಯ್ಲೆಟ್ ಬಾತ್ರೂಮ್ ಮುಂದೆ ಮಾಡ್ಕೊಳ್ಳಿ, ಟಾಯ್ಲೆಟ್ ಹಿಂದ್ ಕಡೆ ಮಾಡ್ಕೊಳ್ಳಿ, ಬಾತ್ರೂಮ್ ಎಲ್ಲ ಮುಂದ್ಗಡೆ ಮಾಡ್ಕೊಳ್ಳಿ. ಈಸಿಯಾಗಿರುತ್ತೆ, ಜಾಗ ಕಡಿಮೆ, ಒಂದ್ರಲ್ಲಿ ನಡೆಯುತ್ತೆ ಅಲ್ವಾ? ಮಾಡ್ಕೊಂಡು ಚೆನ್ನಾಗಿರುತ್ತೆ. ಎಷ್ಟಾದ್ರೂ ಮಾಡಿಸ್ಬೇಡಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಯಜಮಾನ್ ಮನೆಗೆ ಯಾವ್ದು ಮಾಡ್ಕೊಳ್ಳಿ. ನಾನು ಮನೆಗೆ ಬೇಕು ಅಂದಿದ್ದಕ್ಕೆ ಮಾತ್ರ ಹೇಳಿದ್ದೆ. ಮನೆ ಏನಾಗತ್ತಂದ್ರೆ, ಹೆಣ್ಮಕ್ಳು ಇರ್ತಾರೆ, ಮಕ್ಳು ಮರಿರ್ತಾರೆ. ಇನ್ನೊಂದು ಮನೆ, ಈಗ ಉದಾಹರಣೆಗೆ ಮನೆ ಯಜಮಾನ್ರು ಅವ್ರು ವಯಸ್ಸಾದ್ಮೇಲೆ ಹೆಂಗಾಗುತ್ತೆ ಗೊತ್ತಾ? ವಯಸ್ಸಾದಿರ್ತಾರೆ, ಅದನ್ನ ಬಳಸ್ಲಿ ಬಿಡ್ಲಿ, ಒಂದ್ ರೆಡಿ ಇರ್ಲಿ, ನೆಕ್ಸ್ಟ್ ಫರ್ದರ್ ಅಲ್ವಾ? ನಾನು ಯಾರಿಗಾದ್ರೂ ಕೂಡ ನಾನು ರೆಕಮೆಂಡ್ ಮಾಡೋದು, ಒಳಗೊಂದ್ ಮಾಡ್ಕೊಳ್ಳಿ, ಫಸ್ಟ್ ಒಳಗೊಂದ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ತು ಗೊತ್ತಾಗಲ್ಲದು, ಬೇಕೇ ಬೇಕಮ್ಮ. ಹಂಗಾಗಿ ಗಂಡ್ ಮಕ್ಳಾಗಲ್ಲಮ್ಮ ನಾನು ಹೇಳೋದು. ಆಗ್ಲೆಲ್ಲ ಮಳೆ ಬರ್ತಿರುತ್ತೆ, ಹೊರಗೆ ಹೋಗ್ಬೇಕಾದ್ರೆ ಹೇಳಕ್ ಸಾಧ್ಯನಲ್ಲ. ಓಕೆ ಓಕೆ, ಬನ್ನಿ, ಅದೇ ಬಾಗಿಲಿರ್ಲಿ, ತೊಂದರೆ ಏನಿಲ್ಲ. ಒಂದ್ ಕೆಲಸ ಮಾಡಿ, ಈ ಬಾಗಿಲಿಗೆ ಒಂದು ಕೆಲಸ ಮಾಡ್ಬಿಡಿ, ನೀವು ಇದಕ್ಕೂ ಸೆಂಟ್ರ್ ಬಾಗಲ್ ತಕೋಬಹುದು. ನೀವು ಇದಕ್ಕೂ ಈ ಗೋಡೆಗೆ ಸೆಂಟ್ರ್ ಬಾಗಲ್ ತಕೋಬಹುದು. ಆದ್ರೆ ಮಧ್ಯದಿಂದ ಈ ಕಡೆವರೆಗೂ ಬರ್ಬೋದು, ಮಧ್ಯದಿಂದ ಆ ಕಡೆ ಬರುವಾಗಿಲ್ಲ. ಅರ್ಥ ಆಯ್ತು ಹೇಳೋದು? ಸಾಧ್ಯವಾದರೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ನಿಮ್ಗೆ ಇಲ್ಲಿ, ಯಾಕಂದ್ರೆ ಕಿಚನ್ ಬಂದ್ರೆ ಡಿಸ್ಟರ್ಬ್ ಆಗುತ್ತೆ ನಿಮ್ಗೆ. ಸ್ವಲ್ಪ ಒಂದಡಿ ಎರಡು ಅಡಿ ಬಿಟ್ಕೊಂಡ್ಬಿಟ್ಟು ಇಲ್ಲಿ ಬಾಗಲ್ ತಕೊಂಡ್ಬಿಡಿ, ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಇಲ್ಲಿ. ಇಲ್ಲ ಗುರುಗಳೇ, ನಮ್ಗೆ ಡಿಸ್ಟರ್ಬ್ ಆಗುತ್ತೆ ಇಲ್ಲಿ, ಇನ್ನ ಬೇರೆ ಆಪ್ಷನ್ ಇದೆಯಾ ಕಿಚನ್ಗೆ? ಇಲ್ಲೇ ಮಾಡ್ಬೇಕಂತ ಏನಿಲ್ಲ, ಅದೊಂದು ಮೈಂಡಲ್ಲಿ ಬಿಟ್ಬಿಡಿ ಅದನ್ನ. ಯಾಕಂದ್ರೆ ನಾವ್ ಈ ಕೈಲಿ ಅಕಸ್ಮಾತ್ ಕೈ ನೋವಾಯ್ತಂದ್ರೆ ಈ ಕಡೆ ಊಟ ಮಾಡಲ್ವಾ? ಈ ಕೈಲಿ ಊಟ ಮಾಡಲ್ವಾ? ಬರಲ್ವಾ ಊಟ ಮಾಡೋದಕ್ಕೆ? ಮಾಡ್ಲೇಬೇಕು, ಈ ಕೈ ಚೆನ್ನಾಗಿ ಊಟ ಮಾಡ್ಲೇಬೇಕಲ್ವಾ ನಾನು? ಸೊ ಹಂಗಾಗಿ ಆಪ್ಷನ್ ಇದೆ ನಿಮ್ಗೆ. ಇಲ್ಲಿ ಏನೋ ಡಿಸ್ಟರ್ಬ್ ಆಗುತ್ತಂದ್ರೆ ಹೇಳಿ, ಬೇರೆ ಕಡೆ ವ್ಯವಸ್ಥೆ ಮಾಡೋಣ. ಆಗತ್ತಾ? ಓಕೆ, ನಿಮ್ಗೆ ಡಿಸ್ಟರ್ಬ್ ಆಗಲ್ಲ ಅಂದ್ರೆ ನಾನು ಹೇಳೋದು, ಇದಕ್ಕೆ ವಿಂಡೋ ಮಾಡ್ಕೊಳ್ಳಿ, ಇಲ್ಲೊಂದು ವಿಂಡೋ ಮಾಡ್ಕೊಳ್ಳಿ, ಫಸ್ಟ್ ಕ್ಲಾಸ್ ಆಗಿ. ಏನಾದ್ರು ಇದು ಮಾಡ್ತೀರಾ? ಸ್ಟೆಪ್ಸ್ ಏನಾದ್ರು ಮಾಡ್ಬೇಕಾ? ಮೆಟ್ಲು ಏನಾದ್ರು ಬೇಕಾ? ಮೆಟ್ಲು ಮಾಡ್ಬೇಕಂತಿದ್ಯಾ? ಸ್ಟೇರ್ ಕೇಸ್ ಮಾಡ್ಬೇಕಂತಿದ್ಯಾ? ಹಾಗೆ ಬನ್ನಿ. ಅದಿರುವಾಗಿಲ್ಲ, ನಾನು ಅವಾಗ್ಲೂ ಹೇಳ್ಬೇಕಂತ ಅನ್ಕೊಂಡೆ, ಎಲ್ಲ ಹೊಡ ತಗೋದ್ ಬಿಡಿ ಅದನ್ನ. ಹಿಂಗ್ ಬಂದ್ಮೇಲೆ ನಾವು ಹಿಂಗ್ ಹತ್ತಬೇಕು, ಹಿಂಗ್ ಹತ್ತಿ ನಾವು ಒಂದು ಬಾಲ್ಕನಿ ಮಾಡ್ಕೊಂಡು ಹಿಂಗ್ ಬರೋಣ. ಅರ್ಥ ಆಯ್ತಾ? ಇಲ್ಲ ಹಿಂಗ್ ಬಂದು ಹಿಂಗ್ ಒಳಗ್ ಬರೋಣ ಅಷ್ಟೇ, ಸರಿನಾ? ಅದು ಆಲ್ರೆಡಿ ನಾನು ಒಂದು ಪೇಪರ್ನಲ್ಲಿ ಬರ್ಕೊಡ್ತೀನಿ ನಾನು.
ಬರ್ಕೊಡ್ತೀನಿ, ಗೊತ್ತಾಗಲ್ಲ. ನಾನು ಸುಮ್ಮನೆ ನಿಮ್ಗೆ ಇದು ಹೇಳೋದು ಅಷ್ಟೇನೆ. ಹಿಂಗ್ ಬಂದು ಹಿಂಗ್ ಬರುತ್ತೆ, ಬಾಲ್ಕನಿ ಬರುತ್ತೆ. ಒಂದು 6 ಅಡಿನೋ ಬೇಡ, 5 ಅಡಿ ಸಾಕು. ಒಂದು 5 ಅಡಿ, 2 ಅಡಿ ಹಿಂಗ್ ಹತ್ತದು, ಹಿಂಗ್ 2 ಅಡಿ ಹಿಂಗ್ ಬರೋದು. 5 ಅಡಿ ತಗೊಂಡ್ರೆ 5 ಅಡಿ ನಿಮ್ಗೆ ಸಜ್ಜೆ ಬರುತ್ತೆ. ಮುಂದೆ ಸಜ್ಜೆ ಬಂದಿದ್ದಲ್ಲ, ಹಿಂಗ್ ಮುಂದಕ್ಕೆ ಬರುತ್ತೆ. ಮುಂದಕ್ಕೆ ಬಂದಾಗ ಡೆಕೋರೇಟ್ ನಿಮ್ಗೊಂದು 3 ಪಿಲ್ಲರ್ ಬೀಳ್ತವೆ ಈ ಕಡೆ. ನೀವೇನಾದ್ರು ಬೈಕೋ ಇನ್ನೊಂದು ವೆಹಿಕಲ್ ಏನ್ ಬೇಕಾದ್ರೆ ನಿಲ್ಸ್ಕೋಬಹುದು ಅದನ್ನ. ಸರಿನಾ? ಫಸ್ಟ್ ಕ್ಲಾಸ್ ಆಗಿದೆ, ತೊಂದರೆ ಏನಿಲ್ಲ. ಇದನ್ನ ಭಾರಿ ಇಂಪಾರ್ಟೆಂಟ್. ಅವ್ನು ನಿಂತ್ಕೊಳತ್ತಲ್ಲ, ಅಮ್ಮ ತೆಗೆಮ್ಮ, ಅಡ್ಡಮ್ ತೆಗೆಮ್ಮ, ನೀವು ಅಡ್ಡ ತೆಗೆರಮ್ಮ, ಬಾಮ್ಮ ನಿಂತ್ಕೊಮ್ಮ. ಅಲ್ಲಿ ಅಮ್ಮ ನಿಂತ್ಕೊಳತ್ತಲ್ವ, ಅಲ್ಲಿ ಆ ನಿಂತ್ಕೊಂಡಿದೆಯಲ್ಲ ಅಮ್ಮ, ಲ್ಯಾಂಡಿಂಗ್ ಇದೆಯಲ್ಲ, ಆ ಲ್ಯಾಂಡಿಂಗ್ ಇಂತ ಮಿನಿಮಮ್ 2 ಇಂಚ್ ಹೈಟ್ ಇರ್ಬೇಕಿದೆಲ್ಲ, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? 2 ಇಂಚ್ ಟೋಟಲ್. ಅಮ್ಮ ನಿಂತ್ಕೊಳತ್ತಲ್ಲ, 2 ಇಂಚ್ ಹೈಟ್ ಇರ್ಬೇಕಿದೆಲ್ಲ. ಅಂದ್ರೆ 2 ಇಂಚ್ ಅಲ್ಲಿಂದ ಇಲ್ಲಿಗೆ ನೀರ್ ಹಾಕಿದ್ರೆ ಬರೋ ಆಗಿರ್ಬೇಕು. ಹಂಗಂತ ಇಲ್ಲಿಂದ ನಾವ್ ಇಳಿಬೇಕು. ಅಲ್ಲಿಂದ ಇಳಿತೈತಿ ನೋಡಿ ಅಮ್ಮಿಗೆ, ಅಲ್ಲಿಂದ ಇಳಿತೈತಲ್ವಾ, ಇಲ್ಲಿಂದ ಇಳಿಬೇಕು ನಾವ್ ಅದನ್ನ. ಅರ್ಥ ಆಯ್ತಾ? ಇದು ನೀವು ಯಾವಾಗ ನೀವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡ್ರು ಆವತ್ತಿನಿಂದ ದುಡ್ಡಿಲ್ಲ ಕಣ್ರಿ ನಿಮ್ಮ ಹತ್ರ. 100% ನೀವು ಯಾವತ್ತಿನಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಇದನ್ನ ಬೇಸ್ಮೆಂಟ್ ಹಾಕಿ ನೀವು ದುಡ್ಡು ಇದನ್ನೆಲ್ಲ ಏನಾರ ದೊಡ್ಡದಾಗಿ ಮಾಡ್ಬೇಕು ಏನಾದ್ರು ಚೆನ್ನಾಗಿ ಮಾಡ್ಬೇಕಂತ ಅಲ್ಲಿಂದ ದುಡ್ಡೇ ಇಲ್ಲ ನಿಮಗೆ. ಅಲ್ಲ ಹೆಸರ್ನು ನೀವು ಅನುಭವ ಹೇಳಿ ತೊಂದಿದ್ದಿಲ್ಲ ನನಗೇನು. ನೀವು ಮಾಡ್ಬೇಕಂದ್ರೂ ಆಗೇ ಇಲ್ಲ ನಿಮ್ಗೆ. ನೀವೀಗ ತಲೆ ಕೆಟ್ಟು ಬೇಸರ ಕರ್ಸಿರೋದು ನನ್ನ. ತಲೆ ಕೆಟ್ಟು ಬೇಸರ ಆಗಿ, ಅರ್ಥ ಆಯ್ತು ಹೇಳೋದು, ಕರ್ಸಿರೋದು. ಸರಿನಾ? ಈ ಒಂದು ಕಿರಿಕಿರಿ ಏನಾಗ್ಬಿಡುತ್ತಂದ್ರೆ ಸಾವು ನೋವುಗಳಾಗಂತ ಸಾಧ್ಯತೆನೂ ಬಹಳ ಇರುತ್ತೆ. ಅರ್ಥ ಆಯ್ತು ಹೇಳೋದು? ಕೆಲವು ಸಾವು ನೋವುಗಳು ಆಗೋ ಸಾಧ್ಯತೆನೂ ಜಾಸ್ತಿ ಇರುತ್ತೆ. ಅಂದ್ರೆ ದುರಂತಮಯ ಜೀವನ ಆಗದೆ ಒಂದು ಇಲ್ಲಿ. ಇದಾಗಬಾರ್ದಾಗಿತ್ತಪ್ಪ ಆಗ್ಬಿಡ್ತಿದ್ದು, ಇದಾಗಬಾರ್ದಾಗಿತ್ತಪ್ಪ ಆಗ್ಬಿಡ್ತು ಅನ್ನೋ ಒಂದು ಇದು ಕ್ರಿಯೇಟ್ ಆಗ್ಬಿಡುತ್ತೆ ನಮ್ಗೆ ಇಲ್ಲಿ. ಸೊ ಹಾಗಾಗಿ ಇದು ಹಿಡ್ಕೊಂಡಿವಲ್ಲ, ಕೈ ಹಿಡ್ಕೊಂಡ್ರೆ ಸ್ಟಾರ್ಟ್ ಆಗತ್ತ. ಇದು ಅಂದ್ಕೊಂಡ್ರೆ ಸಾಕು ಸ್ಟಾರ್ಟ್ ಆಗತ್ತಿದು. ಅದಕ್ಕೋಸ್ಕರ ಫಸ್ಟ್ ಇದನ್ನ ಮಾಡೋದಕ್ಕಿಂತ ಇಂಪಾರ್ಟೆಂಟು ಫಸ್ಟ್ ಮಣ್ಣು ಏನನ್ನ ಏರಿಸ್ಬಿಡಿ. ಆ ಎತ್ತರಕ್ಕೆ ಏರಿಸ್ಬಿಟ್ಟು ಫಸ್ಟ್ ಪಿಲ್ಲರ್ ಹಾಕಿ. ಅಂದ್ರೆ ಒಂದು ಗೋಡೆ ಏರೋದಕ್ಕಿಂತ ಒಂದು ಫಸ್ಟ್ ಪಿಲ್ಲರ್ ಎತ್ತಿ ಆಮೇಲೆ ವ್ಯವಸ್ಥೆ ಮಾಡ್ಕೊಳ್ಳಿ. ಶೀಟ್ ಹಂಗ ಮಾಡ್ಕೊಳ್ಳಿ. RCC ಕಂಟಿನ್ಯೂ ಮಾಡಿ ಇದನ್ನ ತೆಗೆದ್ಬಿಟ್ಟು ಪ್ಯಾರಾಪೆಟ್ರೋಲಿಂಗ್ ಬಂದ್ಬಿಡುತ್ತೆ ನಿಮಗೆ. ಇದಿರೋ ಮಟ್ಟನು ನೀವು ಮಾಡಕ್ಕೂ ಬಿಡಲ್ಲ, ಮಾಡೋವರೆಗೂ ತೊಂದ್ರೆನೆ. ಮಾಡಕ್ಕೂ ಬಿಡಲ್ಲ, ಮಾಡೋವರೆಗೂ ತೊಂದ್ರೆನೆ. ನೋಡಿ ಹೆಂಗಿದೆ ಇದು. ಇದನ್ನ ಹಿಡ್ಕೊಂಡಂಗಿದ್ರೆ ಸಮಾಧಾನ ಬಿಡ್ತಿದ್ರಿ ತಿರ್ಗಾ. ಇದ್ ಹಿಡ್ಕೊಂಡು ಈ ಬೇಲಿಗೆರೆ ಓತ ಕಟ್ರೆ ಪಂಚಕ್ಕೆ ಬಿಟ್ಕೊಂಡಂಗೆ ಅಂತಾರಲ್ವಾ ಕನ್ನಡದಲ್ಲಿ, ಆ ಟೈಪ್ ಇದು ನೋಡಿ. ಬೇರೆ ಇಲ್ಲಿಂದ ಇಳಿಬೇಕು ನಾನು, ಇಲ್ಲಿಂದ ಇಳಿಬೇಕು. ಇಲ್ಲಿಂದ ಇಳಿತಿದ್ರಿ ನೀವು. ಇಲ್ಲಿಂದ ಯಾವಾಗ ಇಳಿತೀವೋ, ಇಲ್ಲಿ ನೋಡಿ, ಇಲ್ಲಿಂದ ಯಾವಾಗ ಇಳಿತೀವೋ ಅತೀ ದೊಡ್ಡ ಕಾಯಿಲೆಗಳನ್ನ ತಂದಾಕತ್ತೆ. ಇಲ್ಲಿಂದ ಯಾವಾಗ ಇಳಿತೀವೋ ಮನೆ ಅಕಸ್ಮಾತ್ ಇದೆಲ್ಲ ಇನ್ನೂ ಇದ್ ಮಾಡ್ಕೊಂಡ್ರೆ, ಆ ಕಡೆ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡ್ರೆ ಇಲ್ಲಿ ಹೆಣ್ಮಕ್ಳು ಆಯುಷ್ಯನ ಹೊಡೆದಾಕ್ಬಿಡುತ್ತೆ ಇಲ್ಲಿ ಇದರಿಂದ. ಬಟ್ ನೀವು ಆ ಸ್ಟೇರ್ ಕೇಸ್ ಇರೋದ್ರಿಂದ ಬಿಡಿ, ಅದು ದುರಂತಗಳಾಗೋಗ್ತಾವಲ್ಲ. ಹೊಡೆದಾಕಿದ್ರೆ ವಿಚಾರ ಬೇರೆ. ಸರಿನಾ? ಯಾರು ಪಾಪು? ತಮ್ಮನ ಮಗನ. ಇದೇನಿದು ಬೀರು? ಇಲ್ಲಿ ವ್ಯವಹಾರ ಮಾಡ್ತೀರಾ? ದುಡ್ಡು ಇಡ್ತಾರ ಅಂದೆ? ಕಡಿಮೆ ಸರ್. ಎಷ್ಟು? 1 ಲಕ್ಷ ಇಡ್ತೀರಾ? ನಮ್ ತಮ್ಮಾರ್ದ್ರಿ ಅದು ಕಡಿಮೆ. ಬಾಪ ಈ ಕಡೆ ದುಡ್ಡು ಇಡ್ತಿ ಏನಾದ್ರು? ದುಡ್ಡು ಪಡ್ಡು ಇಡೋದಾದ್ರೆ ಇಲ್ಲಿ ಇಡಬೇಡ. ನೀನ್ ಏನಾದ್ರು ಬಟ್ಟೆ ಎಲ್ಲ ಇಟ್ಕೋ, ಆ ಕಡೆ ಇಟ್ಕೋ. ಇದನ್ನ ಆ ಕಡೆ ಇಟ್ಕೊಳ್ಳಿ, ಆ ಕಡೆ ಇಟ್ಕೊಳ್ಳಿ. ಈ ಕಡೆ ಆದ್ರೆ ಇಟ್ಕೊಳ್ಳಿ, ಈ ಕಡೆ ಆದ್ರೆ ಇಟ್ಕೊಳ್ಳಿ. ತೊಂದ್ರೆ ಏನಿಲ್ಲ ಇಲ್ಲಿ. ಸರಿನಾ? ಓಕೆನಾ? ಏನ್ಪುಟ ಕಿಚನ್ ಬಹಳ ಚೆನ್ನಾಗಿದೆಯಮ್ಮ. ಚೆನ್ನಾಗಿದೆಯಮ್ಮ. ಅಮ್ಮ ಈ ಗ್ಯಾಸ್ನ ಈ ಕಡೆ ಇಟ್ಕೋ, ಇಲ್ಲಿ ಬೇಡ, ಈ ಕಡೆ ಇಟ್ಕೋ. ಇದು ಇಟ್ಕೊಂಡ್ರಿಂದ ಏನಾಗುತ್ತೆ, ನಿನಗೆ ದೊಡ್ಡ ದೊಡ್ಡ ಆಪರೇಷನ್ಗಳಾಗೋದು, ಸಮಸ್ಯೆ ಆಗೋದು. ಪಾಪ ನೀನ್ ಆರೋಗ್ಯನೇ ವ್ಯತ್ಯಾಸ ಆಗತ್ತೆ ನೋಡ ಮುಂದು. ಸರಿನಾ? 1 ದಿವಸ ಚೆನ್ನಾಗಿದ್ರೆ 4 ದಿವಸ ಚೆನ್ನಾಗಿರಲ್ಲ ಅಮ್ಮ. ತಗೊಂಡೋಗಿ ಹಾಸ್ಪಿಟ್ಲ್ಗೆ ಹಾಕ್ಬೇಕಾಗುತ್ತೆ ಅಮ್ಮನ್ನ. ಇಮ್ಮಿಡಿಯೇಟ್ ಆಗಿ ರೆಡಿ ಮಾಡ್ಕೊ. ಅದು ಫಸ್ಟ್ ಮಣ್ಣು ಹಾಕೋ ಅದನ್ನ, ಇಲ್ಲಾಂದ್ರೆ ನೆಮ್ಮದಿನ ಕಳ್ಕೊಂಡ್ಬಿಡುತ್ತೆ ನೋಡು. ಹೆಣ್ಣು ಮಕ್ಕಳು ನೆನಪಿಟ್ಕೋ. ಬೇಡ, ಏನ್ ಬೇಡ, ಬೇಡ ಬೇಡ ಅಂತದೇನು ಬೇಡ. ಇಲ್ಲಿ ಯಾರು ಮಲಗ್ದಾರ? ಇಲ್ಲಿ ಯಾರು? ನೀವು ನಿಮ್ಮ ಮಿಸ್ಸಸ್
ನಮ್ಮ ಮಿಸ್ಸಸ್ ಅವ್ರು. ಯಾರು ಆಯಮ್ಮನ ನೋಡಿ ಅವಾಗ ಹೇಳ್ದಲ್ವಾ ಆ ಟೈಪ್ ಅದು ಸರಿನಾ. ಒಂದು ಇಲ್ಲಿದ್ರೆ ಸಿಟ್ಟು ಬಾಳ ಬರ್ತ, ಕೋಪ ಬಾಳ ಮನುಷ್ಯರಿಗೆ ಕಿತ್ತಾಡ್ತಾರ ಇಲ್ಲಿ ಅಮ್ಮ. ಒಬ್ರಿಗೊಬ್ರು ಈ ಮನೆಗಳು ವ್ಯತ್ಯಾಸ ಮಾಡ್ಕೊಳ್ತೀರಿ ಸುಮ್ಮನೆ. ಇದು ಯಾವುದೇ ಕಾರಣಕ್ಕೂ ಬಾಗಲು ಇಲ್ಲಿ ಬೇಡ, ಇಲ್ಲಿ ಮಾಡ್ಕೊಳ್ಳಿ. ಆಜ್ಞೆ ನೋಡ್ತಾ ಇದೆ ಇದು. ನೋಡಿದಾಗ ಆ ಮನುಷ್ಯ ಏನ್ ಮಾಡ್ತಾನ ಅವ್ರಿಗೆ ಗೊತ್ತಾಗಲ್ಲ ಒಂದೊಂದ್ಸರಿ. ಈ ದೂರ ಈ ಕಡೆ ಮಾಡ್ಕೊಳ್ಳಿ, ಇವೆಲ್ಲ ಏನು ಡೋರ್ ಮಾಡ್ಕೊಳ್ಳಿ, ಕಿಟಕಿ ಮಾಡ್ಕೊಳ್ಳಿ ಬೇಕಾರೆ, ಇಲ್ಲಾಂದ್ರೆ ಮುಚ್ಚಾಕಿ ಇದನ್ನ. ಇಲ್ಲಿ ಯಾರು ಮಲಗ್ತಾರೋ ಅವ್ರಿಗೆ ತಲೆ ಬಿಸಿ ಆಗುತ್ತೆ, ಅವ್ರಿಗೆ ಸಿಟ್ಟು ಬರ್ತತ್ತ ಅವ್ರಿಗೆ. ಏನೋ ಒಂದು ಮಾತಾಡಿದ್ರೆ 10 ಮಾತಾಡ್ತಾರ ಅವ್ರು. ಅದು ಅವ್ರ ಇಚ್ಛೆ ಅಲ್ಲದು, ಸ್ಥಾನ ಬಲ ಹಂಗ್ ಮಾಡ್ತಿರತ್ತೆ ಅಂತ. ಇವ್ರು ಇದನ್ನೆಲ್ಲ ಅಷ್ಟೇ ಕಟ್ಟೆ ಹೊಡೆದಾಕ್ಬಿಟ್ಟು ಗಂಡು ಮಕ್ಳ ತಲೆ ಮೇಲೆ ಒಂದು ಕಲ್ಲಾಗ್ದಂಗೆ ಇದು. ನಾವೊಂದು 100 kg ಕಲ್ಲಾಗ್ದಂಗೆ. ನೀವೇನ್ ಮಾಡ್ರೆ ಸಕ್ಸಸ್ ಆಗ್ತಲ್ಲ, ನೀವು ಎಲ್ಲ ಹಾಳು ಮಾಡ್ಕೊಳ್ತಿದ್ರೆ ಅಷ್ಟೇ ಸುಮ್ಮನೆ. ನೀವ್ ಅದಕ್ಕನ ಕೈ ಇಟ್ರೆ ಎಲ್ಲ ಹಿಂದಕ್ಕೆ ಹೋಗ್ತೈತೆ ಹೊರತು ಮುಂದಕ್ಕೆ ಯಾವುದು ಬರ್ತಾ ಇಲ್ಲ. ಎಲ್ಲ ಹೊಡೆದ್ಬಿಟ್ಟು ಈ ಲೆವೆಲ್ಗೆ ಒಂದು ಮಣಿ ಇಟ್ಕೊಳ್ಳಿ. ಇಲ್ಲ ಅಂತಂದ್ರೆ ಒಂದು ವಸ್ತ್ರ ಹಾಕೊಂಡು ಅದ್ರ ಮೇಲೆ ಮಣಿ ಇಟ್ಕೊಂಡು ಇವೆಲ್ಲ ಇಟ್ಕೊಂಡು ಪೂಜೆ ಮಾಡಿ, ತಲೆ ಕೆಡಿಸ್ಕೊಳ್ತಾರೆ ಸರಿನಾ. ನೀವು ಸ್ಟೆಪ್ ಹಾಕ್ಬೇಕಂದ್ರೆ ಯಾವತ್ತು ಅನ್ಕೋಬೇಡಿ. ಹಾಕ್ಲೇಬೇಕಂತಂದು ಏನು ಅನ್ಕೋಬೇಡಿ ಅದನ್ನ. ಇಲ್ಲಿ ಯಾರು ಮಲಗ್ತಾರೆ ಇಲ್ಲಿ? ಇಲ್ಲಿ ನಮ್ಮ ನನ್ನ ಮಕ್ಕಳು, ನಮ್ಮ ಮಿಸ್ಸಸ್ ಅವರು ಮಕ್ಕಳು. ಇದು ಡೋರ್ ಇಲ್ಲಿಗೆ ಬರ್ಬೇಕು. ಕೂಡ ಡೋರ್ ಮಾಡ್ಕೋಬೇಕಾರೆ ಅದನ್ನು ಇಲ್ಲಿ ಮಾಡ್ಕೊಳ್ಳಿ. ಯಾಕಂದ್ರೆ ಒಬ್ರಿಗೊಬ್ರಿಗೆ ನೀವು ಸಾಮರಸ್ಯ ಇಲ್ಲಲ್ಲಮ್ಮ. ಅಲ್ಲ ನಿಜನಾ ಇಲ್ಲ ಸುಳ್ಳು ಹೇಳಿ ಅದ್ರಾಗೇನು. ಒಬ್ರಿಗೊಬ್ರಿಗೆ ನೀವು ಸಿಟ್ ಹೆಂಗ್ ಗೊತ್ತೆ, 5 ನಿಮಿಷ ಆದ್ಮೇಲೆ ನೀವು ನಾವ್ ಯಾಕೆ ಮಾತಾಡಿದ್ವಿ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ನೀವ್ ಯಾಕೆ ಮಾತಾಡಿದ್ವಿ, ನಾವ್ ಏನ್ ಮಾಡಿದ್ವಿ ನಿಮಗೆ ಗೊತ್ತಾಗ್ತಾ ಇಲ್ಲ ಅದು. ಬಟ್ ಆದ್ರೆ ಒಬ್ರಿಗೊಬ್ರು ಕಲೆ ಬಿಲ್ ಆಗ್ಬಿಡ್ತೀರಿ ನೋಡ್ರಿ. ಹೆಚ್ಚು ಕಡಿಮೆ ಆದ್ರೆ ನೀವು ಒಂದರಲ್ಲಿ ಇದ್ರಲ್ಲಿ ಈಗ ಭಾಗ ಆಗ್ಬಿಡ ಸುಮ್ಮನೆ. ನಾವು ಸವಾಸ ಬೇಡ, ಇವ್ರದ್ದು ಸವಾಸ ಬೇಡ, ಅವ್ರ ಸವಾಸ ಬೇಡ ಅನ್ನೋ ಲೆವೆಲಿಗೆ ಬಂದ್ಬಿಡ್ತೀರಿ ನೀವು. ಎಸ್ ಆರ್ ನೋ? ಏನೇನು ಆಗಲ್ಲಮ್ಮ, ತಲೆ ಕೆಡ್ಸ್ಕೋಬೇಡ್ರಿ. ಏನಮ್ಮ ಬಾಯಲ್ಲಿ ಬಂದ್ ಹೋಗ್ಬಿಟ್ಟತ್ತಾಗಲೇ, ಆಗ ಹೋಗ್ಬಿಟ್ಟದಲ್ಲ. ಈಗ ಅದೇ ಹೇಳಿದ್ನ ದುರಂತಗಳು ಅಂತ. ನಾನು ಇನ್ನೊಂದು ನಿಮ್ಗೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ನಿಮಗೆ ಅಂದಾಗ ಅವ್ರ ಎದುರಿಗೆ ಅವ್ರಿಗೇನಾಗುತ್ತೆ ಹೇಳಿ? ಮಾನಸಿಕವಾಗಿ ನೋವಾಗುತ್ತೆ. ನಾನು ಫಸ್ಟ್ಗೆ ಉದಾಹರಣೆ ಸಮೇತ ಹೇಳ್ಬಿಟ್ಟೆ ಅದನ್ನ. ಉದಾಹರಣೆ ಏನ್ ಹೇಳಿದ್ರಿ? ಕಬ್ಬು ಕಡಿಯಕ್ಕೆ ಹೋಗೋದು ಹೇಳಿದೆ ನಾನು. ಅದ್ಯಾಕೆ ಹೇಳಿದೆ? ಸೂಕ್ಷ್ಮ ಗತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಯಾವಾಗ ಹೊಡೆದಾಕಿದೆ ಇದನ್ನ? 2 ತಿಂಗಳಾಯ್ತು. ಈ ಸ್ಟೇರ್ ಕೇಸ್ ಇರೋದ್ರಿಂದ ನಾನು ಹೇಳೋದು, ಇಲ್ಲಿ ಸ್ಟೇರ್ ಕೇಸ್ ಇದ್ದು ದಕ್ಷಿಣದ ಖಾಲಿ ಜಾಗವನ್ನು ಅಕ್ವೈರ್ ಮಾಡ್ಕೊಂಡಾಗ ಮತ್ತೆ ಪಶ್ಚಿಮದ ನಾವು ಇದು ಮಾಡ್ಕೊಳ್ತೀವಲ್ವಾ, ಎಲ್ಲನೂ ಒಂದು ಮಿಕ್ಸಿಂಗ್. ಇದು ಒಂದಕ್ಕೊಂದು 1+1 3-4 ಆಗ್ಬಿಡುತ್ತೆ. ಅಂದಾದಾಗ ಇಲ್ಲಿ ಗಂಡು ಮಕ್ಕಳ ಮೇಲೇನೆ ಒಂದು ದೊಡ್ಡ ದುರಂತಗಳು ಸಂಭವ ಸಾಧ್ಯತೆ ಇರುತ್ತೆ. ಅಂದ್ರೆ ಆಯುಷ್ಯ ಕೊಡಲ್ಲ ಅವ್ರಿಗೆ, ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಏನೇ ಆಗಿದ್ರೂ ಕೂಡ ಇದರ ಮೊದಲೇ ಆಗಿರ್ಬೇಕು. ಇದರ ಮೊದಲೇ ನೀವು ಹಾಕಿರ್ತೀರಲ್ಲ, ನೀವು ಇದಿರುತ್ತಲ್ವಾ ಇದು ಸ್ಟೇರ್ ಕೇಸು, ಅವಾಗ ಆಗಿರ್ಬೇಕು. ಇವಾಗ ಆಗ ಸಾಧ್ಯತೆ ಬಹಳ ಕಡಿಮೆ ಇತ್ತೀಚಿನ ದಿನಗಳಲ್ಲಿ. ಈಗ ಅದಕ್ಕಿಂತ ಮೊದಲಾಗಿದೆ. ಅರ್ಥ ಆಯ್ತು ಹೇಳೋದು. ಸೊ ಆಗ